ಈ ಏನು ಆತ್ಮಹತ್ಯೆಗೆ ಅವರು ಶರಣಾದವರು ಅದರ ಬಗ್ಗೆ ತನಿಖೆ ನಡೆಸಬೇಕು ಅಂದ್ರೂ ಸಹ ತನಿಖೆ ಯಾವುದೇ ರೀತಿಯಾಗಿ ಪಾರದರ್ಶಕವಾಗಿಲ್ಲ. ಅದಕ್ಕೆ ತನಿಖೆ ಯಾವ ರೀತಿ ಮುಂದುವರಿಸಬೇಕು ಅದ್ರ ಬಗ್ಗೆನೂ ತನಿಖೆ ಪ್ರಗತಿ ಕೂಡ ಇಲ್ಲ. ಪೊಲೀಸ್ ಮ್ಯಾನ್ಯುವಲ್ ಮತ್ತೆ ಪೊಲೀಸ್ ಆಕ್ಟ್ ಅಲ್ಲಿ ಕ್ಲೀನ್ ಆಗಿ ಬರೆದಿದೆ, ತನಿಖೆ ಪ್ರಗತಿ ಫಿರ್ಯಾದಿದಾರ ಗಮನಕ್ಕೆ ತರಬೇಕು ಅಂತ. ಎಷ್ಟೋ ಕಡೆ ಅವರ ಮೃತರ ಶ್ರೀಮತಿ, ಮೃತರ ಸಹೋದರರು, ಮೃತರ ತಂಗಿರು, ಅವ್ರ ತಂದೆ ಆದ್ರೂ ಸಹ ಅಲ್ಲಿ ಯಾವ ರೀತಿಯಾಗಿ ಅವರಿಗೆ ತನಿಖೆ ಬಗ್ಗೆ ಪ್ರಗತಿ ತೋರಿಸ್ತಾ ಇಲ್ಲ, ಅದಕ್ಕೆ ತಿಳಿಸ್ಬೇಕು ಅಂತ. ಇಷ್ಟು ದೊಡ್ಡ ಬಹುಮತ ಸಿಕ್ಕಿದ ನಂತರ ಈ ಬಹುಮತದ ದುರುಪಯೋಗ ನಡೀತಾ ಇದೆ ಹೊರತು ದುರಾಡಳಿತದಿಂದ ಇದರಿಂದ ಜನರಿಗೆ ಅನುಕೂಲ ಆಗ್ತಾ ಇಲ್ಲ. ಮಾಡಿದ್ದೇ ಸರಿ, ಯಾರು ನಮಗೆ ಪ್ರಶ್ನೆನೇ ಮಾಡೋದಿಲ್ಲ, ಏನು ಬೇಕಾದ್ರೆ ಕೇಳಿದ್ರೆ ನಾವು ತಳ್ಳಿ ಹಾಕ್ಬಿಡೋಣ ಅಂತ ಆ ರೀತಿ ಒಂದು ದುರಹಂಕಾರದಿಂದ ಇಷ್ಟು ಬೇಗನೆ ಸರ್ಕಾರ ಜನರ ವಿರುದ್ಧ ಆಗಲೇ ಹೊರಟೋಗ್ಬಿಟ್ಟಿದೆ. ಸೊ ಇಂಥ ಒಂದು ಚಟುವಟಿಕೆಯಲ್ಲಿ ವಿಪಕ್ಷ ನಾಯಕರು ಏನಾದರೂ ಪ್ರಶ್ನೆಗಳು ಕೇಳಿ ಮಾಡಿದ್ರೆ ಉಡಾಫೆ ಮಾತಾಡೋದಲ್ಲಿ, ಉಡಾಫೆ ಮಾತಾಡಿ ನಮ್ಮ ಮನೆಗೆ ಬನ್ನಿ, ನಿಮ್ಗೆ ಹೇಳಿ ಎಷ್ಟು ಜನ ಬರ್ತೀವಿ, ಟೀ ಕಾಫಿ ಕೊಡ್ತೀವಿ. ನಾವೊಬ್ರು ಜವಾಬ್ದಾರಿ ವಿಪಕ್ಷ ನಾವು ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಹಾಸ್ಯ ಮತ್ತೆ ಉಡಾಫೆ ತರ ಎಷ್ಟು ಜನ ಬರ್ತೀರಾ, ಟೀ ಕಾಫಿ ಕೊಡ್ತೀವಿ. ನಾವೇ ನಿಮ್ಮ ಹತ್ರ ಏನು ವೈಯಕ್ತಿಕ ಸಂಬಂಧ ಬೆಳೆಸ್ಕೊಳಕ್ ಬರ್ತಾ ಇಲ್ಲ, ನಾವೊಂದು ಜ್ವಲಂತ ಸಮಸ್ಯೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಹೊರತು ನಿಮ್ಮನೆ ಟೀ ಕಾಫಿ ತಿಂಡಿಗೋಸ್ಕರ ನಾವೇನು ಬರ್ತಾ ಇಲ್ಲ, ಮತ್ತೆ ಸಂಬಂಧ ಬೆಳೆಸ್ಕೊಳಕ್ಕೆ ನಾವೇನು ಅಲ್ಲಿ ಬಂದು ನಿಮ್ಮ ಜೊತೆ ಮಾತನಾಡಕ್ಕೆ ಬರ್ತಾ ಇದೆ. ಮತ್ತೆ ಈ ಇಷ್ಟು ಪ್ರಕರಣಗಳು ಕೂಡ ನೋಡಿದ್ರು ಸಹ ಕೇವಲ FIR ಸ್ಟೇಜಲ್ಲಿ ಅದು ವರ್ಗಾವಣೆ ಆಗಿದೆ. ನಾನು ನಿನ್ನೆ ಕೂಡ ಕನ್ಫರ್ಮ್ ಮಾಡಿದೆ, ಈ ಏನು ಸುಸೈಡ್ ನೋಟ್ ಮೇಲೆ ಈ ಪಾಂಚಾಲ್ ಅವ್ರದ ಕೇಸ್ ರಿಜಿಸ್ಟರ್ ಮಾಡಿದಾರಲ್ಲ ಕಲಬುರಗಿ ಅದು FIR ಸ್ಟೇಜಲ್ಲಿ ಹೋಗಿದೆ. ಬಿಡಿ, ಪರವಾಗಿಲ್ಲ, ನ್ಯೂ ಕೇಸ್ ಇಲ್ಲ. ಹಿಂದಿನ ಹಳೆ ಕೇಸ್ಗಳು ಕೂಡ ಯಾವ ಕೇಸಲ್ಲಿ ಕೂಡ ಅವರು ಮಹಾಜರ್ ಸಹ ಮಾಡಿಲ್ಲ, ಸ್ಟೇಟ್ಮೆಂಟ್ ಮಾಡಿಲ್ಲ, FSL ಕಳಿಸಲಿಲ್ಲ. ಅಂದ್ರೆ ತನಿಖೆ ಅಲ್ಲಿಗೆ ಬಿಟ್ಟಿರೋದಕ್ಕೆ. ಹೀನಸ್ ಕೇಸಸ್ ಅಲ್ಲಿ ಪೊಲೀಸ್ ಆಕ್ಟ್ ಮತ್ತೆ ಪೊಲೀಸ್ ಮ್ಯಾನುವಲ್ ಪ್ರಕಾರ 90 ಡೇಸ್ ಒಳಗಾಗಿ ಚಾರ್ಜ್ ಶೀಟ್ ಮಾಡಿ, ಮತ್ತೆ ಉಳಿದ ಎಲ್ಲ ಕೇಸ್ಗಳಿಗೂ 90 ದಿನ ಮೇಲಾಗಿ ಹೋಗ್ಬಿಟ್ಟು, ಮತ್ತೆ ಇವ್ರಿಗೆ ಚಾಲೆಂಜ್ ಮಾಡಕ್ಕೆ ಯಾರೋ ಹೋಗೋಕ್ಕೆ ಕೂಡ ಬರ್ತಾರೆ.